ನಮಸ್ಕಾರ ವೀಕ್ಷಕರೇ, ತಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ನಾನಿವತ್ತು ಒಂದು ರುಚಿಕರವಾದ ಆರೋಗ್ಯಭರಿತ ರವೆ ಪೊಂಗಲ್ ಯಾವ ಥರ ಮಾಡೋದಂತ ತೋರಿಸ್ಕೊಡ್ತೀನಿ. ನಿಮಗೆ ಖಾರ ಪೊಂಗಲ್ ಗೊತ್ತು, ಅಕ್ಕಿಯಿಂದ ಮಾಡಿರ್ತೀರ, ಆದರೆ ಇದನ್ನು ರವೆಯಿಂದ ಮಾಡಿ ತೋರಿಸ್ತಾ ಇದ್ದೀನಿ. ಇದು ರವೆ ಪೊಂಗಲ್. ರವೆ ಪೊಂಗಲ್ ಮಾಡೋದು ತುಂಬ ಸುಲಭ. ಕೇವಲ ಮನೆಯಲ್ಲಿರುವ ಸಾಮಾನನ್ನು ಉಪಯೋಗಿಸಿ 4 ನಿಮಿಷದಲ್ಲಿ ಯಾರು ಬೇಕಾದರೂ ಮಾಡಬಹುದು. ಮನೇಲಿ ಏನಾದರೂ ಸಣ್ಣ ಮಕ್ಕಳಿದ್ದರೆ, ವಯಸ್ಸಾದವರಿದ್ದರೆ, ಅಥವಾ ಜ್ವರ ಬಂದು ಕಾಯಿಲೆಯಿಂದ ಹುಷಾರಾಗ್ತಾ ಇರ್ತಾರಲ್ಲ, ಅಂಥವ್ರಿಗೆ ಈ ಪೊಂಗಲ್ ತುಂಬಾ ಒಳ್ಳೆಯದು. ಬಾಯಿ ರುಚಿ ಹೋಗಿರುತ್ತೆ, ಅವರದ್ದು ಬಾಯಿ ರುಚಿ ಬರುತ್ತೆ, ಮತ್ತು ಡೈಜೆಷನಿಗೆ ಸಹ ತುಂಬಾ ಒಳ್ಳೆಯದು. ಸುಲಭವಾಗಿ ಡೈಜೆಸ್ಟ್ ಆಗುತ್ತೆ. ಬನ್ನಿ ಹಾಗಾದರೆ ಯಾವ ಥರ ಮಾಡೋದಂತ ನೋಡೋಣ. ನಾನಿಲ್ಲಿ ಒಂದು ಸಣ್ಣ ಲೋಟ ಹೆಸರುಬೇಳೆ ತೊಗೊಂಡು ನೀರಲ್ಲಿ ಚೆನ್ನಾಗಿ ತೊಳೆದು ಒಂದು 15 ನಿಮಿಷ ನೆನೆಸಬೇಕು. ನಾನಿಲ್ಲಿ 1 ಲೋಟ ಹೆಸರುಬೇಳೆಗೆ 1 ಲೋಟ ರವೆ ತೊಗೊಂಡಿದ್ದೀನಿ, 1:1 ಪ್ರಮಾಣದಲ್ಲಿ. ಈಗ 1 ಟೀ ಚಮಚ ತುಪ್ಪಲ್ಲಿ ಈ ಬಾಂಬೆ ರವೆ ಹಾಕಿ ಘಮ್ ಅಂತ ವಾಸನೆ ಬರೋವರೆಗೆ ಚೆನ್ನಾಗಿ ಹುರಿಬೇಕು. ನಿಮ್ಗೆ ಗೊತ್ತು, ನಾವು ಖಾರ ಪೊಂಗಲ್ಗೆ ರೈಸ್ ಉಪಯೋಗ ಮಾಡ್ತೀವಿ, ಆದರೆ ಇಲ್ಲಿ ರವೆ ಅಥವಾ ಸೂಜಿ ಉಪಯೋಗ ಮಾಡಿ ಪೊಂಗಲ್ ಮಾಡ್ತಾಯಿದ್ದೀವಿ. ವೀಕ್ಷಕರೇ, ಯಾರು ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಿ, ರವೆ ಪೊಂಗಲ್ ವಿಡಿಯೋವನ್ನು ಕೊನೆ ತನಕ ನೋಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹೊಸಬ್ರಾಗಿದ್ದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈಗ ಒಂದು ಪಾತ್ರೆ ಇಟ್ಟು ಅದೇ ಲೋಟದಿಂದ 4ರಷ್ಟು ನೀರು ಹಾಕಿ ಬಿಸಿ ಮಾಡಿಕೊಳ್ಬೇಕು. ನೀರು ಕುದಿಯುವಾಗ ನಾವು ಹುರಿದಿರುವಂಥ ರವೆ ಹಾಕಬೇಕು. 1:4, 1 ಪಾಲು ರವೆಗೆ 4 ಪಾಲು ನೀರಲ್ಲಿ ರವೆಯನ್ನು ಚೆನ್ನಾಗಿ ಕುದಿಸ್ಬೇಕು. ಆವಾಗ ಅದು ಸ್ವಲ್ಪ ಥಿನ್ನಾಗಿ ಈ ಥರ ಬರುತ್ತೆ, ಇಲ್ಲಾಂದರೆ ತುಂಬ ಗಟ್ಟಿಯಾಗುತ್ತೆ. ಈಗ ಮತ್ತೊಂದು ಕಡೆ ರವೆ ಹುರಿದಿರುವಂಥ ಪಾತ್ರೆಯಲ್ಲಿ 1 ಲೋಟ ಹೆಸರುಬೇಳೆ ನೆನೆಸಿದ್ದೀವಲ್ಲ, ಈಗ 8 ಲೋಟ ನೀರನ್ನು ಬಿಸಿ ಇಟ್ಟು ನೀರು ಕುದಿಯುವಾಗ ಒಂಚೂರು ಅರಿಶಿನ ಪುಡಿ, ಎಣ್ಣೆ ಹಾಕಿ ಹೆಸರುಬೇಳೆಯನ್ನು ಚೆನ್ನಾಗಿ ಬೇಯಿಸಬೇಕು. ನಾನಿಲ್ಲಿ ಓಪನ್ ಪ್ಯಾನಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ, ಯಾಕಂದರೆ ನೆನೆಸಿದ್ದೀನಲ್ಲ ಹೆಸರುಬೇಳೆ. ನೀವು ಕುಕ್ಕರಲ್ಲಿ ಸಹ ಬೇಯಿಸ್ಬೋದು. ನೋಡಿ, ಈ ಥರ ಹಣ್ಣಾಗಿ ತುಂಬ ಸಾಫ್ಟಾಗಿ ಬೇಳೆ ಬೇಯಬೇಕು. ಈಗ ಚೆನ್ನಾಗಿ ಬೇಯ್ದಿದೆ. ಈಗ ಬೇಯಿಸಿರುವಂಥ ರವೆಯನ್ನು ಇದರ ಜೊತೆ ಹಾಕಿ ಮತ್ತೆ 1 ನಿಮಿಷ ಬೇಯಿಸ್ಕೊಳ್ಬೇಕು. ಅದು ಚೆನ್ನಾಗಿ ಮಿಕ್ಸ್ ಆಗಬೇಕು, ರವೆ ಮತ್ತು ಹೆಸರುಬೇಳೆ. ಒಂದು ಚೆನ್ನಾಗಿ ಮಿಕ್ಸ್ ಕೊಡಬೇಕು. ಈ ಕನ್ಸಿಸ್ಟೆನ್ಸಿ ಇರಬೇಕು ನೋಡಿ. ತುಂಬ ಪರ್ಫೆಕ್ಟಾಗಿ ಬಂದಿದೆ, ತುಂಬ ಗಟ್ಟಿಯಲ್ಲ, ತುಂಬ ತಿಳುವಲ್ಲ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸೋಣ. ಈಗ ನಮಗೆ ಪೊಂಗಲ್ ಮಿಶ್ರಣ ರೆಡಿ ಆಯಿತು. ಈಗ ಇದಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋಣ. 1 ಟೀ ಚಮಚ ತುಪ್ಪದೊಳಗೆ ಸಾಸಿವೆ ಹಾಕಿ, ಸಾಸಿವೆ ಚಟಪಟ ಅನ್ನೋವಾಗ ಸಣ್ಣಗೆ ಕತ್ತರಿಸಿದ ಹಸಿ ಶುಂಠಿ, 1 ಹಸಿಮೆಣಸಿನಕಾಯಿ, ಕರಿಬೇವು, ಅರ್ಧ ಟೀ ಚಮಚ ಜೀರಿಗೆ ಮತ್ತು 7-8 ಮೆಣಸುಕಾಳು ಮತ್ತು ಒಂದಿಷ್ಟು ಗೋಡಂಬಿ ಚೂರು ಮತ್ತು ಇಂಗು, ಇಷ್ಟೆಲ್ಲ ಹಾಕಿ ಒಗ್ಗರಣೆ ಮಾಡಿಕೊಳ್ಬೇಕು. ವೀಕ್ಷಕರೇ, ನನ್ನ ಮೆಥಡಲ್ಲಿ ನೀವು ಒಮ್ಮೆ ರವೆ ಪೊಂಗಲ್ ಮಾಡಿ ಹೇಗಿತ್ತಂತ ನಿಮ್ಮ ಅನಿಸಿಕೆಯನ್ನು ನನಗೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ, ಮತ್ತು ನಿಮ್ಮ ವಾಟ್ಸಪ್ ಗ್ರೂಪ್ಗಳಲ್ಲಿ ದಯವಿಟ್ಟು ಶೇರ್ ಮಾಡಿ ಈ ರವೆ ಪೊಂಗಲ್ ವಿಡಿಯೋವನ್ನು. ಈಗ ಮಾಡಿರುವಂಥ ಒಗ್ಗರಣೆಯನ್ನು ಈಗ ಪೊಂಗಲ್ ಮೇಲೆ ಹಾಕಿ ಸಣ್ಣಗೆ ಕತ್ತರಿಸಿದ ಕೊತ್ತಂಬರಿ ಸೊಪ್ಪು ಮೇಲೆ ಸೇರಿಸೋಣ, ಮತ್ತು ಒಂದು ಅರ್ಧ ನಿಂಬೆಹಣ್ಣನ್ನು ಹಿಂಡಬೇಕು. ಈಗ ಬಿಸಿ ಬಿಸಿ ಘಮ ಘಮ ರುಚಿಕರವಾದ ರವೆ ಪೊಂಗಲ್ ರೆಡಿ ಆಯಿತು. ಇದು ನೀವು ತಿಂದನೇ ನೋಡಬೇಕು. ತುಂಬ ಅಂದರೆ ತುಂಬ ಬಾಯಲ್ಲಿಟ್ಟರೆ ಒಂಥರ ಕರಗು ಥರ ಇರುತ್ತೆ ಇದು ರವೆ ಪೊಂಗಲ್. ಮನೆ ಮಂದಿ ಎಲ್ಲರಿಗೂ ಇಷ್ಟ ಆಗುತ್ತೆ. ನೀವು ಒಂದು ಸರಿ ಮಾಡಿ ನನ್ನ ಮೆಥಡಲ್ಲಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.